ಎಲ್ರಿಗೂ ನಮಸ್ಕಾರ. ಶ್ರೀ ಶ್ರೀ ಯತಿಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಗಳ ಕೃಪೆಯಿಂದ ಅವರ ಪಾದಾರವಿಂದಕ್ಕೆ ನಮಸ್ಕಾರ ಮಾಡ್ತಾ, ದಿವ್ಯ ಪ್ರಬಂಧದಲ್ಲಿ ಒಂದಾದ ತಿರುಪ್ಪಾವೈ ಅದನ್ನ ಆಂಡಾಳ್ ಶ್ರೀರಾಮ್ರವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ, ನಮ್ಗಳಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ನೀವು ಎಲ್ಲರೂ ಚೆನ್ನಾಗಿ ಕಲ್ತ್ಕೊಳ್ತಾ ಇದ್ದೀರಾ ಅಂತ ಅನ್ಸತ್ತೆ. ಯಾಕಂದ್ರೆ ತುಂಬಾ ಜನ ವ್ಯೂವರ್ಸ್ ಇದ್ದಾರೆ. ತುಂಬಾ ಖುಷಿ ಆಯ್ತು, ಆಲ್ ಓವರ್ ದ ವರ್ಲ್ಡ್ ನೋಡ್ತಾ ಇದ್ದಾರೆ ಅಂತ. ಇದನ್ನ ಪ್ಯೂರ್ ಪ್ರೇಯರ್ ನವರು ನಡೆಸ್ತಾ ಇದ್ದಾರೆ. ಯತಿಗಿರಿ ಯತಿರಾಜ ಮಠ ಹಾಗೂ ಸಂಗೀತ ಸಂಭ್ರಮ ಮೂಲಕವಾಗಿ ಪ್ಯೂರ್ ಪ್ರೇಯರ್ ನವರು ನಡೆಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಆಂಡಾಳ್ ಶ್ರೀರಾಮ್ರವರೇ, ನೀವಿದನ್ನ ನಡೆಸ್ಕೊಡ್ಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಶ್ರೀಮತಿ ರಾಮಾನುಜಾಯ ನಮಃ. ಎಲ್ರೂ ಇವತ್ತು ಆ ಮಹಾತಾಯಿ ಶ್ರೀ ವರಮಹಾಲಕ್ಷ್ಮಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಒಳ್ಳೆಯ ಸಾತ್ವಿಕವಾದ ಪೂಜೆಯನ್ನು ನೆರವೇರಿಸಿದಿರಾ. ಮನೆಯಲ್ಲೆಲ್ಲ ದೀಪ ಹಾಗೆ ಜ್ವಲಿಸ್ತಾ ಇರ್ಬೇಕು. ಇಂತಹ ಸುದಿನ ನಮಗೆ ಬೆಳಿಗ್ಗೆ ಜೀಯರ್ ಸ್ವಾಮಿ ಅವರು ಸ್ಪೆಷಲ್ ಆಗಿ ಆಶೀರ್ವಾದ ಮಾಡಿದ್ರು. ಈ ಪ್ಯೂರ್ ಪ್ರೇಯರ್ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ತಿರುಪ್ಪಾವೈ ಹೇಳಿಸ್ಕೊಳ್ಳೋರು, ಹೇಳೋರು, ಕೇಳ್ತಾ ಇರೋರು, ನೋಡ್ತಾ ಇರೋರು ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲಾ ಕಡೆನೂ ಸಮೃದ್ಧಿ ಆಗ್ಲಿ, ಭಗವಂತನ ಚಿಂತನೆ ಎಲ್ರೂ ಮನಸ್ಸನ್ನು ಆವರಿಸ್ಕೊಳ್ಳಿ, ಅವನ ನಾಮ ಸಂಕೀರ್ತನೆ ಎಲ್ರೂ ಬಾಯಲ್ಲೂ ಬರ್ಲಿ ಅಂತ ಅವರು ಆಶೀರ್ವಾದ ಮಾಡಿದ್ರು. ಆ ಜೀಯರ್ ಸ್ವಾಮಿಯವರ ಆ ಪಾದದ ಬಲದಿಂದ ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಇವತ್ತು ಆ ಆಂಡಾಳ್ ಅಮ್ಮನವರ ಮಹಿಮೆ ತುಂಬಾ ವಿಶೇಷವಾಗಿದೆ. ಆಂಡಾಳಿನ ಮುಖ್ಯವಾದ ಉದ್ದೇಶ ಏನು ಎಂಬುದನ್ನು ನಾವು ಇವಾಗ 10 ದಿವಸ ಅನುಭವಿಸ್ತಾ ಇದ್ದೀವಿ. ಆದ್ರಿಂದ ಎಲ್ರೂ ಅದನ್ನ ಏನು ಅಂತ ತಿಳ್ಕೊಂಡು ನೀವು ಅದೇ ರೀತಿ ಅನುಷ್ಠಾನ ಮಾಡಕ್ಕೆ, ಎಲ್ರೂ ಪ್ರತಿಯೊಬ್ರು ಅನುಷ್ಠಾನ ಮಾಡಕ್ಕೆ ನಾವು ಪ್ರಯತ್ನಿಸೋಣ. ಇವತ್ತಿನ ಪೊದು ತನಿಯನಂದ್ರೆ ನಾವು ಆಚಾರ್ಯ ವಂದನೆಯೊಡನೆ ಶುರು ಮಾಡ್ತೀವಿ ದಿನ ಪ್ರತಿನಿತ್ಯವೂ. ಅದನ್ನು ನಮ್ಮ ಇಲ್ಲಿ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೆಂಟ್ಸ್ ಎಲ್ಲ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಆಂಡಾಳ್ ಕೃಷ್ಣ ದಿವ್ಯ ಮಂಗಳ ತಿರುವಡಿಗಳೇ ಶರಣಂ. ஆழ்வார் எம்பெருமானார் ஜீயர் திவ்யமங்கள திருவடிகளே சரணம். ஸ்ரீ சைலேஷ தயா பாத்திரம் தீபக்தியாதி குணார்ணவம் யதீந்திர பிரவணம் வந்தே ரம்யஜா மாதரம் முனிம். ராமானுஜ தயா பாத்திரம் ஞான வைராக்ய பூஷணம் ஸ்ரீமத் வெங்கடநாதார்யம் வந்தே வேதாந்த தேசிகம். यो नित्यं अच्युत पदाम्बुज युग्म रुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैक सिन्धोः रामानुजस्य चरणौ शरणं प्रपद्ये. माता पिता युवतयस्तनया विभूतिः सर्वं यदेव नियमेन मदन्वयानाम् आद्यस्य नः कुलपतेर्वकुलाभिरामम् श्रीमत्तदङ्घ्रियुगलं प्रणमामि मूर्ध्ना. भूतं सरश्च महदाह्वय भट्टनाथ श्रीभक्तिसार कुलशेखर योगिवाहां भक्ताङ्घ्रिरेणु परकाल यतीन्द्र मिश्रान् श्रीमत्पराङ्कुशमुनिं प्रणतोऽस्मि नित्यम्. लक्ष्मीनाथ समारंभां नाथयामुन मध्यमाम् अस्मदाचार्य पर्यन्तां वन्दे गुरु परम्पराम्. अस्मद्गुरु समारंभां यतिशेखर मध्यमां लक्ष्मी वल्लभ पर्यन्तां वन्दे गुरु परम्पराम्. श्रीमत्यै विष्णु चित्तार्य मनोनन्दन हेतवे नन्दनन्दन सुन्दर्यै गोदायै नित्यमङ्गलम्. आषाढे पूर्व फल्गुन्यां तुलसी काननोद्भवां पाण्ड्ये विश्वम्भरां गोदां वन्दे ಶ್ರೀರಂಗನಾಯಕೀಂ. ಇವಾಗ ನಾವು ತಿರುಪ್ಪಾವೈಗೆ ಸ್ಪೆಷಲ್ ತನಿಯನಿದೆಯಲ್ಲ, ನೀಳಾ ತುಂಗಸ್ತನಗಿರಿ ತಟಿ, ಅದನ್ನ ಇವತ್ತು ಶ್ರೀಮತಿ ರಾಧಾ ರಂಗರಾಜನ್ ಅವರನ್ನ ಹೇಳ್ಬೇಕು ಅಂತ ವಿನಂತಿಸ್ಕೊಳ್ತೀನಿ. ನೀಳಾ ತುಂಗಸ್ತನಗಿರಿ ತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ
पारार्थ्यं स्वं श्रुतिशतशिरसिद्धमध्यापयन्ति सोच्छिष्टायां सृजिनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः अन्नवयल पुदुवै आण्डाळरङ्गर्क् पन्नु तिरुप्पावै पल्पदियम् இன்னிசையால் பாடிக் கொடுத்தாள் நற்பாமாலை பூமாலை சூடி கொடுத்தாளை சொல்லே சூடி கொடுத்த சுடற்கொடியே தொல்பாவை பாடியருள வல்ல பல்வளையாய் நாடினீ வேங்கடவர்க்கென்னை விதி என்ன இம்மாத்தம் நாம் கடவா வண்ணமே நல்க. ನಮಸ್ಕಾರ. ಶ್ರೀಮತಿ ರಾಧಾ ರಂಗರಾಜನ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇವಾಗ ನೆನ್ನೆ ಪಾಶುರ ನಾವು 6ನೇ ಪಾಶುರವನ್ನು ನೆನ್ನೆ ಅನುಭವಿಸಿದ್ವಿ, ಪುಳ್ಳುಂ ಚಿಲಂಬಿನ ಹಾಣ್ ಅಂತ. ಅದನ್ನ ಶ್ರೀಮತಿ ಪಿ ರಮಾ ನೀವು ಅದನ್ನ ಒಂದ್ಸಲ ಹೇಳ್ತೀರಾ ಆ ಪಾಶುರವನ್ನ? ಸರಿ. புள்ளும் சிலம்பினகான் புள்ளரையின் கோயிலில் வெள்ளை விழிசங்கின் பேரரவம் கேட்டிலையோ பிள்ளாய் எழுந்திராய் பேய்முலை நஞ்சுண்டு கள்ளச்சகடம் கலக்கழிய காலோச்சி வெள்ளத்தரவில் துயிலமர்ந்த வித்தினை உள்ளத்துக் கொண்டு முனிவர்களும் யோகிகளும் மெல்ல விழுந்து அறிகின்ற பேரரவும் உள்ளம் புகுந்து ಕುಳಿರಿಂದೇಲೋರೆಂಪಾವಾಯ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದು ಮಿಸ್ಟೇಕ್ಸ್ ಇಲ್ದೆ ಹೇಳೋದು ತುಂಬಾ ಕಷ್ಟ. ತಿರುಪಾವೈ ಸುಲಭವಾಗಿ ಕಾಣುತ್ತೆ, ಆದ್ರೆ ಆ ರಾ ರಾ ಅದನ್ನೆಲ್ಲ ಎಲ್ರು ತುಂಬಾ ಗಮನಿಸಿ ಹೇಳ್ಬೇಕು. ಸ್ವಲ್ಪ ವ್ಯತ್ಯಾಸ ಆದ್ರೂ ಅರ್ಥನೇ ಬೇರೆ ಕೊಡತ್ತೆ. ಅದನ್ನ ಚೆನ್ನಾಗಿ ಗಮನಿಸಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇವಾಗ ಇವತ್ತು 7ನೇ ಪಾಶುರವನ್ನು ಹೇಳ್ಕೊಡ್ತೀನಿ. ಎಲ್ರು ದಯವಿಟ್ಟು ಪುಸ್ತಕವನ್ನು ನೋಡ್ಕೊಳ್ಳಿ. கீஷு கீஷென்றெங்கும் கீஷு கீஷென்றெங்கும் கீஷு கீஷென்றெங்கும் ஆனை சாத்தம் ஆனை சாத்தம் ஆனை சாத்தம் கலந்து 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 பேசின பேச்சரவம் பேசின பேச்சரவம் பேசின பேச்சரவம் கேட்டிலையோ 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 பேய் பெண்ணே பேய் பெண்ணே பேய் பெண்ணே காசும் பிறப்பும் காசும் பிறப்பும் காசும் பிறப்பும் கலகலப்ப கலஹலப்ப கலஹலப்ப கை பேர்த்து கை பேர்த்து கை பேர்த்து வாசனரும் 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 குழல் ஆய்ச்சியர் குழல் ஆய்ச்சியர் குழல் ஆய்ச்சியர் மத்தினால் 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 ஓசைப்படுத்த ஓஷைப்படுத்த ஓஷைப்படுத்த தயிரரவம் தைரரவம் தைரரவம் கேட்டிலையோ 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 நாயக பெண் பிள்ளாய் நாயக பெண் பிள்ளாய் நாயக பெண் பிள்ளாய் நாராயணன் மூர்த்தி நாராயணன் மூர்த்தி நாராயணன் மூர்த்தி கேசவனை பாடவும் கேசவனை பாடவும் கேசவனை பாடவும் நீ கேட்டே கிடத்தியோ நீ கேட்டே கிடத்தியோ நீ கேட்டே கிடத்தியோ தேசமுடையாய் 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 திரவேலோரெம்பாவாய் ತಿರವೇಲೋರೆಂಪಾವಾಯ್ ತಿರವೇಲೋರೆಂಪಾವಾಯ್. ಚೆನ್ನಾಗಿ ಹೇಳಿದ್ರಿ. ಇವಾಗ ನಾ ಈ ಪಾಶುರವನ್ನು ಒಂದ್ಸಲ ಫುಲ್ ಹೇಳ್ತೀನಿ, ನೀವೆಲ್ಲ ಮಾರ್ಕ್ ಮಾಡ್ಕೊಳ್ಳಿ. கீஷு கீஷென்றெங்கும் ஆனை சாத்தம்
கலந்து பேசின பேச்சரவம் கேட்டிலையோ பேய் பெண்ணே காசும் பிறப்பும் கலகலப்ப கை பேர்த்து வாசனரும் குழலாய்ச்சியர் மத்தினால் ஓசைப்படுத்த தைரரவம் கேட்டிலையோ நாயக பெண் பிள்ளாய் நாராயணன் மூர்த்தி கேசவனை பாடவும் நீ கேட்டே கிடத்தியோ தேசமுடையாய் ತಿರವೇಲೋರೆಂಪಾವಾಯ್. ಆಗ ಈ ಪಾಶರದ ಅರ್ಥವನ್ನು ನಾವು ನೋಡೋಣ. ನಾವು ನಿನ್ನೆ ದಿವಸ ಆಂಡಾಳಮ್ಮನವರು 10 ಜನ ಅಧಿಕಾರಿಗಳನ್ನು ಎಬ್ಬಿಸ್ತಾರೆ ಎಂಬ ವಿಷಯವನ್ನು ನಾವು ಅನುಭವಿಸಿದ್ವಿ. ಆಂಡಾಳ್ ಒಬ್ಳೇ ದೇವ್ರ ಹತ್ರ ಹೋಗ್ಬೋದಾಗಿತ್ತಲ್ಲ, ಭಗವಂತನ ಪಾದ ಹತ್ರ ತಾನೇ ಹೋಗ್ಬೇಕು, ದೇವಸ್ಥಾನಕ್ಕೆ ತಾನೇ ಹೋಗ್ಬೇಕು, ಒಬ್ರೇ ಹೋಗಬಹುದಲ್ಲ ಅಂತ ಹೇಳಿದ್ರೆ ಆ ಭಗವಂತನ ಕೃಪೆ, ಅವನ ಕಲ್ಯಾಣ ಗುಣದ ಪ್ರವಾಹ ಹೇಗೆ ಹೊರಡ್ತಾ ಇರುತ್ತೆ ಅಂತ ಹೇಳಿದ್ರೆ, ಅಂತಹ ಪ್ರವಾಹದಲ್ಲಿ ನಾವು ಹೋದ್ರೆ ನಾವು ಕೆಳಗ್ ಬಿದ್ದು ಮುಳುಗ್ ಬಿಡಬಹುದು. ಆ ಶ್ರೀರಂಗದಲ್ಲಿ ಹಿಂದಿನ ಕಾಲದಲ್ಲಿ ತುಂಬಾ ಪ್ರವಾಹ ಬರ್ತಾ ಇತ್ತಂತೆ, ಕಾವೇರಿ. ಅವಾಗ ಡ್ಯಾಮ್ ಎಲ್ಲ ಏನು ಇರ್ಲಿಲ್ಲ. ಆ ಪ್ರವಾಹದಲ್ಲಿ ಒಬ್ರು ಈ ಕಡೆಯಿಂದ ಆ ಕಡೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತಾ ಇದ್ರಂತೆ ಅಂದ್ರೆ, ಒಂದಷ್ಟು ಜನ 10 ಜನ 20 ಜನ ಕೈ ಹಿಡ್ಕೊಂಡು ಹೋಗಿ ಒಬ್ರನ್ನ ಆ ಕಡೆ ಬಿಟ್ಬಿಟ್ರು ಮತ್ತೆ ಈ ಕಡೆ ಬರ್ತಾ ಇದ್ರಂತೆ. ಯಾಕಂದ್ರೆ ಅವ್ರು ಅವನ್ ಬೀಳದೆ ಇರ್ಲಿ ಅಂತ ಅವ್ರನ್ನ ಅಲ್ಲಿ ತಲುಪಿಸ್ತಾ ಇದ್ರು. ಅದಕ್ಕೆ 10 ಜನ ಜೊತೆಲಿ ಕೈ ಹಿಡ್ಕೊಂಡು ಹೋಗ್ತಾ ಇದ್ರು. ಹಾಗೆ ಜೋರಾಗಿ ನದಿ ಹರಿತಾ ಇರುವಾಗ ಹಾಗೆ ಹೋಗ್ತಾ ಇದ್ರಂತೆ. ಇದೇ ರೀತಿ ಆ ಭಗವದ್ ಗುಣ ಎಂಬ ಪ್ರವಾಹ ನಮ್ಮನ್ ಕೊಚ್ಕೊಂಡು ಎಲ್ಲೋ ತಳ್ಬಿಡತ್ತೆ, ಅದನ್ನ ನಾವು ತಡ್ಕೊಳಕ್ ಆಗಲ್ಲ ಅಂತ ಸ್ವಾಮಿ ನಮ್ಮಾಳ್ವಾರ್ ಅವರು ಆಳ್ವಾರ್ಗಳಲ್ಲಿ ತುಂಬಾ ಮುಖ್ಯವಾದವರು ಅಂದ್ರೆ ಸ್ವಾಮಿ ನಮ್ಮಾಳ್ವಾರ್. ಅವ್ರು ಹೇಳ್ತಾರೆ, ಅಯ್ಯೋ ಭಗವಂತನ ಗುಣವನ್ನು ಅನುಭವಿಸ್ಬೇಕು, ಹುಷಾರಾಗಿರಿ ಹುಷಾರಾಗಿರಿ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಕಾಲಾಡು ನೆಂಜಳಿಯಂ ಕಣ್ ಶುಳಲು ಅಂತ ಹೇಳ್ತಾರೆ. ಕಾಲೆಲ್ಲ ನಡುಗಕ್ ಶುರು ಆಗ್ಬಿಡತ್ತಂತೆ ಭಗವಂತನ ಗುಣ ಜ್ಞಾಪಿಸ್ಕೊಂಡ್ರೆ. ನೆಂಜಳಿಯಂ ಕಣ್ಣಲ್ಲಿ ನೀರ್ ತುಂಬ್ಕೊಂಡ್ಬಿಟ್ಟು ಏನ್ ಎದುರುಗಡೆ ಯಾರಿದ್ದಾರೆ ಏನೋ ಗೊತ್ತಾಗಲ್ಲ. ನೆಂಜಳಿಯಂ ನನ್ನ ಹೃದಯ ಎಲ್ಲ, ನನ್ನ ಮನಸ್ಸೆಲ್ಲ ಹಾಗೆ ಮೆಲ್ಟ್ ಆಗ್ಬಿಡತ್ತೆ. ಅದಕ್ಕೆ ಉಯಿರ್ ಕಾತ್ಮೀನ್ ಅಂತ ಹೇಳ್ತಾರೆ. ಹುಷಾರು ಹುಷಾರು, ನೀವು ಬದುಕ್ ಬರ್ಬೇಕು ಅಂದ್ರೆ 10 ಜನರ ಸಹಾಯ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭಗವಂತನ ಅನುಭವಿಸಬೇಕೆ ನಮಗೆ ಭಾಗವತರ ಸಹಾಯ ಬೇಕು. ಅದಕ್ಕೆ ಆಂಡಾಳಿಗೆ ಅವಳಿಗೆ ಭಗವಂತನ ಗುಣದಲ್ಲಿ ಯಾವ ರೀತಿ ಮುಳುಗ್ಬಿಟ್ಟಿದ್ದಾಳೆ, ಮನಸ್ಸೆಲ್ಲ ಅದ್ರಲ್ಲಿ ತುಂಬಿಟ್ಟಿದೆ ಅಂದ್ರೆ ಅವಳಿಗೆ ಒಬ್ಳಿಗೆ ಹೋಗಕ್ಕೆ ಆಗದೇ ಇಲ್ಲ. 10 ಜನರ ಭಾಗವತರನ ಸಹಾಯ ತಗೊಂಡು ಅವರನ್ನು ಎಬ್ಸಿ, ನೀವು ಬನ್ನಿ ಎಲ್ಲ ಒಟ್ಟಿಗೆ ಹೋಗೋಣ, ಅದು ಒಂದು ಉದ್ದೇಶ. ಇನ್ನೊಂದು, ಎಲ್ರೂ ಸಮೃದ್ಧವಾಗಿರ್ಬೇಕು. ನಾವು ಒಬ್ರು ಯಾರಾದ್ರೂ ನಮಗೆ ಏನಾದ್ರೂ ಒಳ್ಳೇದ್ ಕೊಟ್ರೆ ಅದು 10 ಜನರ ಹತ್ರ ನಾವು ಹಂಚ್ಕೊಂಡು ಅದನ್ನ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ. ನಮಗೆ ಒಂದು ಫೇಮಸ್ ಸೇಯಿಂಗೇ ಇದೆ, ನೀವು ಚೆನ್ನಾಗಿದ್ದೀರಾ ಅಂತ ಹೇಗ್ ತಿಳ್ಕೊಬೇಕು ಅಂದ್ರೆ ಪಕ್ಕದ ಮನೆಯವ್ರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಾ ಅಂತ ಹೇಳ್ತಾರೆ. ನಾವು ಯಾವಾಗ್ಲೂ ಅಕ್ಕಪಕ್ಕದ ಮನೆಯವರೆಲ್ಲ ಸಮೃದ್ಧವಾಗಿದ್ದಾರಪ್ಪ, ಅವ್ರು ಚೆನ್ನಾಗಿದಾರ, ಅವ್ರ ಮನೇಲಿ ಏನಾದ್ರೂ ಕೊರತೆ ಇದ್ರೆ ನಾವು ಹೋಗಿ ಅವ್ರಿಗೆ ಸಹಾಯ ಮಾಡಿ ಅವ್ರು ಖುಷಿಯಾಗಿದ್ದಾರಾ ಅಂತ ನೋಡ್ಬೇಕು. ಈ ರೀತಿ ಮನೋಭಾವನೆ ಬರ್ಬೇಕು ಅಂದ್ರೆ ಇಂತಹ ದಿವ್ಯ ಪ್ರಬಂಧಗಳನ್ನೆಲ್ಲ ಓದಿ ಅವ್ರೇನ್ ಹೇಳಿದ್ದಾರೆ ಅಂತ ನಾವು ತಿಳ್ಕೊಬೇಕು. ಏನಿಲ್ಲ, ಒಂದು ಕಾಗೆ ಅದಕ್ಕೇನಾದ್ರೂ ಒಳ್ಳೇದು ತಿನಿಸ್ ಸಿಕ್ಕಿದ್ರೆ ಅದ್ ಎಷ್ಟು ಕಾವ್ 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 ಕಾ ಅಂದ್ರೆ ರಕ್ಷಿಸು, ಕಾಪಾಡು ಅಂತ ಅರ್ಥ ಅಂತೆ. ಕಾಪಾಡು ಅಂದ್ರೆ ನನ್ನ ಸೆಲ್ಫಿಶ್ ಆಗಿರಕ್ ಬಿಡದೆ ನನ್ನನ್ನು ಕಾಪಾಡು, ನಾ ಎಲ್ರಿಗೂ ಹಂಚ್ಕೊಡ್ತೀನಿ ಅಂತ ಹೇಳ್ತಾರೆ. ಹೀಗೆ ಎಲ್ರಿಗೂ ಕೊಟ್ಟು ತಿನ್ಬೇಕು, ಎಲ್ರಿಗೂ ಹಂಚ್ಬಿಟ್ಟು ಭಗವದ್ ವಿಷಯ ಅಂದ್ರೆ ಖಂಡಿತ 10 ಜನರಿಗೆ ಅದನ್ನ ನಾವು ಹಂಚ್ಕೋಬೇಕು. ಹೀಗೆ ಪ್ಯೂರ್ ಪೆರಿಯರ್ ಅವರು ಅದನ್ನ ಏರ್ಪಾಡು ಮಾಡಿದ್ದಾರೆ. 10 ಜನಕ್ಕೆ ಉಪಯೋಗ ಆಗ್ಲಿ ಅಂತ ತಿರುಪಾವೆಯನ್ನ ಅವರ ಅವಕಾಶ ಮಾಡಿಕೊಟ್ಟಿದ್ದಾರೆ, GR ಸ್ವಾಮಿ ಅನುಗ್ರಹ. ಹೀಗೆ ಆಂಡಾಳ್ ಆ ಭಗವಂತನ ಅನುಭವಕ್ಕಿಂತ ಭಾಗವತರ ಸಹವಾಸ ಬೇಕು ಅಂತ ಹೇಳಿದಕ್ಕೆ ನಿನ್ನೆ ಒಂದು ಹುಡುಗಿಯನ್ನ ಎಬ್ಸಿದ್ಲು ಆಂಡಾಳ್. ಅವಳು ಪಿಳ್ಳಾಯ್ ಅಂತ ಕರೀತಾಳೆ. ಪಿಳ್ಳಾಯ್ ಎಳಂದಿರಾಯ್, ಹೇ ಚಿಕ್ಕ ಮಗುವೇ ಏಳು ಅಂತ. ಯಾಕೆ ಅದು? ಮುಗ್ಧಳಾದವಳೇ ಏಳು ಅಂತ ಹೇಳ್ತಾಳೆ. ಅವಳು ಯಾವ ರೀತಿ ಮುಗ್ಧಳಾಗಿದ್ಲು ಅಂತ ಹೇಳಿದ್ರೆ, ಆ ಹುಡುಗಿಗೆ ಇನ್ನು ಭಾಗವತರ ಪ್ರಭಾವ ಗೊತ್ತಿಲ್ವಂತೆ. ಅಂದ್ರೆ ತಾನು ಒಬ್ಳು ಭಗವಂತನ ಅನುಭವದಲ್ಲಿ ಮುಳುಗ್ಬಿಟ್ಟಿದ್ದಾಳೆ. ಅವಳಿಗೆ 10 ಜನರನ್ನ ಸೇರಿಸ್ಕೊಂಡು ಅನುಭವಿಸ್ಬೇಕು ಅಂತ ಇನ್ನೂ ಗೊತ್ತಿಲ್ಲ. ಅವಳಿಗೆ ಆಂಡಾಳ್ ಹೋಗಿ ಉಪದೇಶ ಮಾಡ್ತಾಳೆ. ಈ ರೀತಿ ಯಾರಾದ್ರೂ ಇದ್ರ ಅಂತ ಹೇಳಿದ್ರೆ ಚಿಂತೆಯಂತಿ ಅಂತ ಒಬ್ಳು, ಅವಳು ಗೋಪಿಕಾ ಸ್ತ್ರೀ. ಕೃಷ್ಣನ್ ಕಾಲದಲ್ಲಿ ಆ ಗೋಪಿಯರನ್ನೆಲ್ಲ ಕೃಷ್ಣ
ಕೊಳಲ್ ಊದ್ತಿರ್ತಾನಂತೆ. ಆ ಕೊಳಲೆಲ್ಲ ಊದದ್ ಏನು ಅಂತ ಹೇಳಿದ್ರೆ ಒಂದೊಂದ್ ಹಸುಗೋಸ್ಕರ ಒಂದೊಂದ್ ರಾಗ ಇಟ್ಟಿದ್ನಂತೆ. ಹಾಗೆ ಎಲ್ರು ಅನ್ಕೊಳ್ತಾ ಇದ್ರು ಆ ಗೋಪವೃದ್ಧರಲ್ಲೂ. ಆದ್ರೆ ಕೃಷ್ಣ ಒಂದೊಂದ್ ರಾಗವನ್ನು ಒಂದೊಂದ್ ಗೋಪಿಗೋಸ್ಕರ ಇಟ್ಟಿದ್ದ. ಆ ಗೋಪಿ ಒಂದ್ ಗಾನ ನುಡಿದ್ರೆ, ಹಿಂದೋಳ ನುಡ್ಸಿದ್ರೆ ಅನುರಾಧ ಬರ್ಬೇಕು, ತೋಡಿ ನುಡ್ಸಿದ್ರೆ ಶ್ರೀಪ್ರಿಯ ಬರ್ಬೇಕು. ಹೀಗೆ ಒಬ್ರೊಬ್ರಿಗೆ ಒಂದೊಂದ್ ರಾಗ. ಆ ಹಸುನು ಬರ್ತಾ ಇದ್ರು, ಆ ಹುಡುಗಿನೂ ಬರ್ತಾ ಇದ್ಲು. ಹೀಗೆ ಕೃಷ್ಣನಿಗೆ ಎಷ್ಟೊಂದ್ ರಾಗ ಬೇಕು, ಕೃಷ್ಣನಿಗೆ ತುಂಬಾ ಸಾವಿರಾರು ರಾಗಗಳು ಬೇಕು. ಹೀಗೆ ಎಲ್ಲಾ ರಾಗದಲ್ಲೂ ನುಡ್ಸಿ ಕೃಷ್ಣ ಕರೀತಾ ಇದ್ನಂತೆ. ಅವಾಗ ಒಂದು ಗೋಪಿಕಾಸ್ತ್ರೀ, ಅವಳು, ಇವಾಗ ನಾವು ಅನ್ಕೊಳ್ತೀವಿ ಚಿಕ್ಕ ಚಿಕ್ಕ ಹುಡುಗಿರ್ ಮಾತ್ರ ಹೋಗ್ತಾ ಇದ್ರು ಅಂತ, ಅಲ್ಲ, ಕೃಷ್ಣನಿಗೆ ಎಲ್ರೂ ವಶ ಪಟ್ಬಿಟ್ಟಿದ್ರು. ಯಾಕೆಂದ್ರೆ ಈ ಜೀವಾತ್ಮ ಪರಮಾತ್ಮನಿಗೆ ತಾನೇ ಸೊತ್ತು, ಅವನಿಗೆ ತಾನೇ ಸೇರ್ಬೇಕು. ನಾವತ್ತೆ ಮೊದಲನೇ ದಿವಸನೇ ಹೇಳ್ದೆ, ಎಲ್ರು ನಾವೆಲ್ಲ ಸ್ತ್ರೀ ಪ್ರಾಯರು, ಪುರುಷ ವೇಷ ಹಾಕೊಂಡಿರೋ ಪುರುಷರು ಸ್ತ್ರೀ ಪ್ರಾಯರು. ಯಾಕೆಂದ್ರೆ ಈ ಆತ್ಮ ಅನ್ನೋದು ಭಗವಂತನಿಗೆ ಪತ್ನಿ ಸ್ಥಾನದಲ್ಲಿದೆ. ಶೇಷ ಪತ್ನಿ ಹೇಗೆ ಗಂಡನಿಗೆ ಶೇಷ ಪಟ್ಟಿದ್ದಾಳೆ ಅಂತ ಹೇಳ್ತಾರಲ್ಲ, ವಶ ಪಟ್ಟಿದ್ದಾಳೆ ಅಂತ ಹೇಳ್ತಾರಲ್ಲ, ಹಾಗೆ ಒಬ್ರಿಗೊಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇವಾಗ. ಆದ್ರೆ ಆತ್ಮದ ವಿಚಾರ ಬಂದಾಗ ಅದು ಭಗವಂತನ ಪತ್ನಿ ಸ್ಥಾನದಲ್ಲಿದೆ ಅಂತ. ಇವಾಗ ಚಿಂತೆಯಂತಿನವಳಿಗೆ ಮದುವೆ ಆಗಿತ್ತು. ಅವಳು ಕೃಷ್ಣನ್ ಕೊಳಲ್ ಗಾನ ಕೇಳಿದ ತಕ್ಷಣ ಹೊರಡ್ಬೇಕು ಅಂತ ಹೋಗ್ತಾಳೆ. ಅವಾಗ ಅವಳು ಜಗ್ಲಿ ಮೇಲೆ ಅವ್ರ ತಂದೆ ತಾಯಿ ಮಾವ ಅತ್ತೆ ಮಾವ ಎಲ್ಲರೂ ಕೂತ್ಕೊಂಡ್ ಬಿಟ್ಟಿರ್ತಾರೆ. ಅವಳಿಗೆ ಹೋಗಕ್ ಆಗಲ್ಲ. ಅವಳಿಗೆ ತುಂಬಾ ದುಃಖ ಆಗ್ಬಿಡುತ್ತೆ. ಅಯ್ಯೋ, ಕೃಷ್ಣನ್ ಕೊಳಲ್ ಗಾನ ಇದೆ, ನನ್ ಹೋಗಕ್ ಆಗ್ತಾ ಇಲ್ವಲ್ಲ ಅಂತ ತುಂಬಾ ದುಃಖ ಪಡ್ತಾಳೆ. ಅವಳಿಗೆ ನಮ್ ಮನುಷ್ಯರಿಗೆ ಭಗವಂತನನ್ನ ಸೇರ್ಬೇಕು ಅಂದ್ರೆ ನಮಗೆ 2 ತರ ಬಾಧೆಗಳಿದೆ, 2 ತರ ಹಿಂಡ್ರೆನ್ಸಸ್. ಒಂದು ಅಂದ್ರೆ ನಮ್ ಪುಣ್ಯ ಮತ್ತೆ ನಮ್ ಪಾಪ. ಅವಳು ಕೃಷ್ಣನ್ ಸೊಗಸಾದ ಕೊಳಲ್ ಗಾನ ಕೇಳಿದಾಗ ಅವಳ ಪುಣ್ಯ ಎಲ್ಲ ಕರಗೋಯ್ತಂತೆ. ಅವಳು ಹೋಗಕ್ ಆಗ್ಲಿಲ್ಲ ಅಂತ ತುಂಬಾ ದುಃಖ ಪಟ್ಲು. ಅವಳು ಅಷ್ಟು ದುಃಖ ಪಟ್ಟಿದಾಗ ಅವಳ ಪಾಪ ಎಲ್ಲ ಕರಗೋಯ್ತು. ಯಾವಾಗ ಪುಣ್ಯ ಪಾಪ 2 ಕಳೆದು ಹೋಯ್ತೋ ತಕ್ಷಣ ಭಗವಂತನ ಪಾದಕ್ಕೆ ಅವಳಲ್ಲೇ ಅವಳ ದೇಹ ಬಿಟ್ಬಿಟ್ಟು ಅವಳ ಆತ್ಮ ಪರಮಾತ್ಮನ್ ಸೇರ್ಬಿಡ್ತಂತೆ. ಇದ್ರಲ್ಲಿ ಏನಪ್ಪಾ ಬಂತು, ಅವಳ ಸ್ವಾರ್ಥತೆ ಏನ್ ಬಂತು ಅಂತ ಹೇಳಿದ್ರೆ, ಆ ಕೃಷ್ಣನ್ ಕಾಲದಲ್ಲಿ ಆ ಕೃಷ್ಣನ್ ಅನುಭವಿಸದ್ ಬಿಟ್ಬಿಟ್ಟು ಯಾರಿಗ ಪರಮಪದ ಬೇಕು? ಈ ಗೋಪಿಯರೆಲ್ಲ ಆ ಭಗವಂತನ ಅವರು ಕಡಿತಾರಲ್ಲ, ಬೆಣ್ಣೆ ಕಡಿಯುವಾಗ, ಮೊಸರನ್ ಕಡಿತಾ ಇರುವಾಗ ಅವರು ಶಬ್ದ ಬರುತ್ತಲ್ಲ, ಆ ಶಬ್ದ ಎಲ್ಲ ಶ್ರೀವೈಕುಂಠಕ್ಕೆ ರೀಚ್ ಆಗ್ತಾ ಇತ್ತಂತೆ. ಶ್ರೀವೈಕುಂಠದಲ್ಲಿ ಕೈ ಬೀಸಿ ಕರೀತಾ ಇತ್ತಂತೆ ಆ ನಿತ್ಯ ಸೂರಿಗಳನ್ನು ಮತ್ತೆ ಆ ಬ್ರಹ್ಮ ರುದ್ರಾದಿ ದೇವತೆಗಳನ್ನೆಲ್ಲ, ದೇವೇಂದ್ರನ್ನೆಲ್ಲ ಕರೆದ್ಬಿಟ್ಟು, ಅಯ್ಯೋ ನೀವ್ ಅಲ್ಲೇನ್ ಮಾಡ್ತಾ ಇದ್ದೀರಾ? ಆ ಪರಮ ಪುರುಷ ಇಲ್ಲಿ ಭೂಲೋಕದಲ್ಲಿ ಆ ಗೊಲ್ಲ ಗ್ರಾಮದಲ್ಲಿ ನಂದ ಗೋಕುಲದಲ್ಲಿ ಅವತಾರ ಮಾಡಾಯ್ತು, ನೀವ್ ಅಲ್ಲೇನ್ ಮಾಡ್ತಾ ಇದ್ದಾರೆ, ಈ ಕಡೆ ಬನ್ನಿ ಬನ್ನಿ ಅಂತ. ಈ ಚಿಂತೆಯಂತಿ ಅವಾಗ ಇಂಥ ಟೈಮ್ನಲ್ಲಿ ಅಲ್ಲ ಹೊರಟೋದ್ಲಲ್ಲ, ಅಯ್ಯೋ ಅಂತ ಹೇಳ್ತಾರೆ. ಸೊ ಒಬ್ರೇ ನಾವು ಭಗವಂತನ ಧ್ಯಾನ ಮಾಡ್ಬಾರ್ದು, ಭಾಗವತರ ಜೊತೆ ನಾವು ಧ್ಯಾನ ಮಾಡ್ಬೇಕು ಅನ್ನಕ್ಕೋಸ್ಕರ ಇನ್ನೊಂದು ಎಕ್ಸಾಂಪಲ್ ನಮ್ ಪೂರ್ವಾಚಾರ್ಯರು ಕೊಡ್ತಾರೆ. ಏನಪ್ಪಾ ಅಂದ್ರೆ, ನಾವು ಭಗವಂತನ ಅವತಾರಗಳೆಲ್ಲ ನಡೀತಲ್ಲ, ತ್ರಿವಿಕ್ರಮ ಅವತಾರ, ರಾಮ ಅವತಾರ, ಕೃಷ್ಣ ಅವತಾರ, ನರಸಿಂಹ ಅವತಾರ ಎಲ್ಲ ನಡೀತಲ್ಲ. ನಾವ್ ಯಾರು ಇರ್ಲೇ ಇಲ್ಲ ಅವಾಗ. ನಾವ್ ಇದ್ವಿ, ಏನೋ ಹುಳು, ಏನೋ ಕೆಟ್ಟವರಾಗಿ ಕೂತಿದ್ವಿ, ಏನೋ ಪಾಪ ಶರೀರ ತಗೊಂಡಿದ್ವೋ ಏನೋ. ಆದ್ರೆ ಅದನ್ನ ಅನುಭವಿಸಕ್ಕೆ ಇವತ್ ನಮಗ್ ಗೊತ್ತಾಗಿದೆ, ಅಯ್ಯೋ ತ್ರಿವಿಕ್ರಮ ಅವತಾರ ಆಯ್ತಂತೆ, ನಾನ್ ಇರ್ಲಿಲ್ವಲ್ಲ, ಭಗವಂತ ಹೇಗೆ ಪಾದ ತಗೊಂಡು ಆ 3 ಲೋಕ ನಡೆದಪ್ಪ, ಅಯ್ಯೋ ನಾವ್ ನೋಡಕ್ ಇರ್ಲಿಲ್ವಲ್ಲ ಅಂತ ತುಂಬಾ ದುಃಖ ಪಟ್ರೆ, ಆ ದುಃಖ ಯಾವ್ದಕ್ ಸಮಾನ ಅಂದ್ರೆ, ಒಂದು ಬೆಳ್ಳಿ ಪಾತ್ರೆಗಳು ಒಂದ್ ಟ್ರಂಕ್ ಇದೆ, ಅದು ಕಳೆದು ಹೋದ್ರೆ ನಮಗೆ ಎಷ್ಟು ದುಃಖ ಆಗತ್ತೆ. ಯಾರೋ ಕಳ್ಳ ಬಂದ್ಬಿಟ್ಟು ತಗೊಂಡ್ ಹೊರಟೋದಂದ್ರೆ ನಮಗ್ ತುಂಬಾ ದುಃಖ. ಅಯ್ಯೋ ಎಷ್ಟೋ ವರ್ಷದ ಹಿಂದಿನಿಂದ ನಾವು ಕಾಪಾಡ್ತಾ ಬಂದಿದ್ವಿ, ಇವತ್ತು ಅದು ಕಳೆದು ಹೋಯ್ತು ಅಂದ್ರೆ ದುಃಖ ಆಗತ್ತೆ. ಸೊ ಇವಾಗ ತ್ರಿವಿಕ್ರಮ ಅವತಾರವನ್ನು ನೋಡ್ಲಿಲ್ವಲ್ಲ ಅಂತ ಅಂದ್ರೆ ಎಷ್ಟು ಬೇಜಾರು ಅಂದ್ರೆ, ಆ ಬೆಳ್ಳಿ ಟ್ರಂಕ್ ಕಳೆದು ಹೋದಂಗೆ ಅಷ್ಟು ಬೇಜಾರು. ಎರಡನೇದಾಗಿ ನಾವು ಅರ್ಚಾವತಾರ, ಇವಾಗ ದೇವಸ್ಥಾನ ಪಕ್ಕದಲ್ಲೇ ಇದೆ, ನಮಗ್ ಹೋಗಕ್ ಆಗ್ತಾ ಇಲ್ಲ. ಯಾಕೆ? ಎಲ್ರು ಹೋಗ್ಬೇಡಿ, ಬಾಯಿ ಕಿವಿ ಎಲ್ಲ ಮುಚ್ಕೊಂಡ್ ಮನೇಲೆ ಕೂತಿರಿ ಅಂತ ಹೇಳ್ತಾರಲ್ಲ, ಹಾಗೆ ಅದು ನಮಗ್ ಅದ್ ಸಿಕ್ಲಿಲ್ಲ. ಅರ್ಚಾವತಾರವನ್ನು ನಮಗೆ ಹೋಗಕ್ ಆಗದೆ ಇದ್ರೆ ದುಃಖ ಪಟ್ರೆ ಅದು ಎಂಥ ದುಃಖ ಅಂತ ಹೇಳಿದ್ರೆ, ಒಂದು ದೊಡ್ಡ ಟ್ರಂಕ್ ಅಲ್ಲಿ ಎಲ್ಲ ಚಿನ್ನದ ಪಾತ್ರೆ, ಚಿನ್ನದ ಆಭರಣಗಳೆಲ್ಲ ಇಟ್ಟು ಅದು ಕಳವಾಗ್ಬಿಟ್ರೆ ಎಷ್ಟು ದುಃಖ ಆಗತ್ತೆ. ಬೆಳ್ಳಿ ಹಾಳೋದಕ್ಕಿಂತ ಜಾಸ್ತಿ ದುಃಖ ಆಗತ್ತೆ ತಾನೆ. ಅಷ್ಟು ದುಃಖ ಅಂತೆ ನಮಗೆ ದೇವಸ್ಥಾನಕ್ಕೆ ಹೋಗಕ್ ಆಗದೆ ಇದ್ರೆ, ಭಗವಂತ ಅರ್ಚಾ ರೂಪದಲ್ಲಿ ಇದ್ರೆ ಅದನ್ನ ನೋಡಕ್ ಆಗದೆ ಇದ್ರೆ. ಮೂರನೆಯದಾಗಿ ಇನ್ನೂ ಒಂದ್ ಜಾಸ್ತಿ ನಷ್ಟ ಆಗುವಂತದ್ದು ಒಂದಿದೆ. ಯಾರೋ ಒಂದ್ ತುಂಬಾ ದೊಡ್ಡ ಮರ್ಚೆಂಟ್, ಡೈಮಂಡ್ ಮರ್ಚೆಂಟ್, ಅವನು ಅಂಗಡಿನೆಲ್ಲ ಖಾಲಿ ಮಾಡ್ಕೊಂಡು ಅವ್ನ್ ಡೈಮಂಡ್ ಜ್ಯುವೆಲರಿ ಎಲ್ಲಾರನ್ನು ಒಂದ್ ಟ್ರಂಕ್ ಅಲ್ಲಿ ಇಟ್ಟಿರ್ತಾನೆ. ಅದು ಯಾರೋ ಕಳ್ಳ ಬಂದ್ಬಿಟ್ಟು ತಗೊಂಡ್ ಹೊರಟೋಗ್ತಾರೆ. ಅವ್ನ್ ಎಷ್ಟು ದುಃಖ ಪಡ್ತಾನೆ. ಸೊ ಒಂದ್ ಡೈಮಂಡ್ ಇರುವಂತಹ ಟ್ರಂಕ್ ಕಳೆದು ಹೋದ್ರೆ
ಎಷ್ಟು ದುಃಖ ಆಗತ್ತೆ, ಅದ್ರ ಲಾಸ್ಗೆ ನಾವು ಅದನ್ನ ಇಮ್ಮೆಷರಬಲ್ ಲಾಸ್, ಅವನ್ ತುಂಬಾ ಕಷ್ಟ ಆಗತ್ತೆ. ಅದೇ ರೀತಿ ಈ ಭಾಗವತ ಸಮಾಗಮ ಎಂಬುದು ಆ ಡೈಮಂಡ್ ಲಾಸ್ ಆದಂಗೆ ಎಷ್ಟೋ ಅಷ್ಟು ಲಾಸ್ ಅಂತೆ. ಹೀಗೆ ನಾವು ಯಾವಾಗ್ಲೂ ಭಾಗವತರ ಸಮಾಗಮ ಬೇಕು, ಭಾಗವತರ ಜೊತೆ ಇರ್ಬೇಕು ನಾವು ಅಂತ ನಮ್ ಆಳ್ವಾರ್ಗಳು ಆಚಾರ್ಯರೆಲ್ಲ ಅಷ್ಟು ಆಸೆ ಪಡ್ತಾರೆ. ಇವತ್ತು ಪಾಶರದ ಅರ್ಥ ತುಂಬಾ ಇದೆ, ಆದ್ರೆ ಸ್ವಾಪದೇಶ ತುಂಬಾ ಸ್ವಾರಸ್ಯವಾಗಿದೆ. ಅದರಿಂದ ಮೊದಲು ಸ್ವಾಪದೇಶ ವಿಚಾರವಾಗಿ ಕೆಲವು ಪಾಯಿಂಟ್ಸ್ ಹೇಳ್ಬಿಟ್ಟು ಆಮೇಲೆ ಪಾಶರದ ಅರ್ಥ ಏನು ಅಂತ ನೋಡೋಣ. ಇನ್ನೊಂದು ವಿಚಾರ ಹೇಳ್ತಾರೆ, ಏನಂದ್ರೆ ರಾಮಾನುಜರ ಕಾಲ ಆದ್ಮೇಲೆ ಅವರ ಶಿಷ್ಯ ಪರಂಪರೆಯಲ್ಲಿ ಒಬ್ರು ಆಳ್ಕೊಂಡವಿಲ್ಲಿ ಜೀಯರ್ ಅಂತ ಒಬ್ರಿದ್ರು. ಆಳ್ಕೊಂಡವಿಲ್ಲಿ ಜೀಯರ್, ಜೀಯರ್ ಅಂದ್ರೆ ಸನ್ಯಾಸಿಗಳು. ಅವರಿಗೆ ಭಗವಂತನ್ ಕಂಡ್ರೆ ತುಂಬಾ ಇಷ್ಟ. ಅವರಿಗೆ ಭಾಗವತರ ವಿಚಾರದಲ್ಲಿ, ಯಾಕೆಂದ್ರೆ ಅವ್ರು ತುಂಬಾ ಸೀನಿಯರು, ತುಂಬಾ ವಯಸ್ಸಾದವರು, ಅವ್ರಿಗಿನ್ ಸುಮಾರು ಎಲ್ಲರೂ ಚಿಕ್ಕವರು. ರಾಮಾನುಜರ ಶಿಷ್ಯರು ಒಬ್ರು ನಂಜೀಯರ್ ಅಂತಿರ್ತಾರೆ. ಅವರು ರಾಮಾನುಜರ ಕಾಲ ಆದ್ಮೇಲೆ 3rd ಜನರೇಷನ್ ಅಲ್ಲಿ ಬಂದಿರೋರು ನಂಜೀಯರ್ ಅನ್ನೋರು. ಆ ನಂಜೀಯರವರು ಆ ದೇವಸ್ಥಾನ ಶ್ರೀರಂಗಕ್ಕೆ ಹೋಗ್ತಾ ಇರ್ತಾರೆ ದೇವರ ದರ್ಶನಕ್ಕೆ. ಅವಾಗ ಆಳ್ಕೊಂಡ ವಿಲಿಜಿಯರು ಭಗವಂತನ ದರ್ಶನ ಮಾಡ್ಬಿಟ್ಟು ಹೊರಗಡೆ ಬರ್ತಾ ಇರ್ತಾರೆ. ಸೊ ಹೊರಗಡೆ ಗರುಡಗಂಬದ ಹೊರಗಡೆ ಇವರಿಬ್ರು ಮಿಲನ ಆಗತ್ತೆ. ಅವಾಗ ತಕ್ಷಣ ಯಾವಾಗ್ಲೂ ಒಬ್ರು ವೈಷ್ಣವರು ಇನ್ನೊಬ್ರು ವೈಷ್ಣವರು ಅಂದ್ರೆ ಭಕ್ತರು, ಒಂದು ಭಕ್ತರು ಇನ್ನೊಂದು ಭಕ್ತನ ನೋಡಿದ್ರೆ ಹೇಗಪ್ಪ ಗ್ರೀಟ್ ಮಾಡ್ಬೇಕು ಅಂದ್ರೆ ದಂಡವತ್ ಪ್ರಣಾಮ ಮಾಡ್ಬೇಕಂತೆ, ಫುಲ್ ಬಿದ್ದು ನಮಸ್ಕಾರ ಮಾಡ್ಬೇಕಂತೆ. ಇವಾಗ ವೈಷ್ಣವರು ಅಂದ್ರೆ ವಯಸ್ನಲ್ಲ, ಜ್ಞಾನದಲ್ಲ, ಹೇಗ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ ದೇವರ ನಾಮ ಸ್ವಲ್ಪ ಕಲ್ತ್ಕೊಂಡ್ರೆ ಸಾಕು ಅವ್ರಿಗೆ ನಮಸ್ಕಾರ ಮಾಡ್ಬೇಕು ಅಂತ ಹೇಳ್ತಾರೆ. ಇದ್ರಲ್ಲೂ ಆಳ್ಕೊಂಡ ವಿಲಿಜಿಯರ್ ತುಂಬಾ ವಯಸ್ಸಾದವರು, ಅವ್ರು ಸುಮಾರು 90 ವಯಸ್ಸು ದಾಟ್ಬಿಟ್ಟಿರುತ್ತೆ. ಈ ನಂಜಿಯರವರು ಅವ್ರಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಅವಾಗ ತಕ್ಷಣ ಆಳ್ಕೊಂಡ ವಿಲಿಜಿಯರು ನಂಜಿಯರಿಗೆ ಅವರು ದೀರ್ಘವಾದ ಪ್ರಣಾಮ ಮಾಡ್ಬೇಕಾಗಿತ್ತು. ಯಾಕಂದ್ರೆ ನಂಜಿಯರು ಮಹಾಜ್ಞಾನ ವಿರುದ್ಧರು, ಮತ್ತೆ ಯಾವಾಗ್ಲೂ ಭಗವಂತನ ಸಂಕೀರ್ತನೆಯಲ್ಲೇ ಅವನ ಗುಣಗಾನದಲ್ಲೇ ಇರ್ತಿತ್ತವ್ರು. ಅವರು ತಕ್ಷಣ ಅವ್ರಿಗೆ ನಮಸ್ಕಾರ ಮಾಡಲ್ಲ. ಅವರು ನಂಜಿಯರ್ ಕೇಳ್ತಾರೆ ಆಳ್ಕೊಂಡ ವಿಲಿಜಿಯರ್ನ, ನಿಮಗ್ ಭಗವತ್ ದರ್ಶನ ಚೆನ್ನಾಗಾಯ್ತಾ ಅಂತ ಕೇಳ್ತಾರೆ. ಅವರಿಗೆಲ್ಲ ಬೇರೆ ಏನು ಮಾತಿಲ್ಲ, ಭಗವಂತನ ವಿಚಾರ, ಭಾಗವತರ ವಿಚಾರ, ಮತ್ತೆ ಅವ್ರು ಬರೆದಿರುವಂತಹ ಪುಸ್ತಕದ ವಿಚಾರ, ಇಂಥದ್ದೇ ಅವ್ರು ಮಾತಾಡೋದು. ಆ ಭಗವಂತನ ಲೀಲೆಗಳು ಅದನ್ನೇ ಮಾತಾಡೋದು. ಅವ್ರು ಹೇಳ್ತಾರೆ, ಅಯ್ಯೋ ಇಲ್ಲ, ನನಗ್ ಭಗವಂತನ ದರ್ಶನ ಚೆನ್ನಾಗ್ ಆಗ್ಲಿಲ್ಲ ಅಂತಾರೆ. ನೋಡಿದ್ರೆ ಅವ್ರು ತುಂಬಾ ಚೆನ್ನಾಗಿ ದರ್ಶನ ಮಾಡ್ಬಿಟ್ಟು ಬಂದಿರ್ತಾರೆ ಅವರು. ಆದ್ರೂ ಯಾಕೆ ಹೀಗೆ ಹೇಳಿದ್ರು ಅಂದ್ರೆ ಅವ್ರು ಒಂದ್ ಭಾಗವತ ನೋಡಿ ತಕ್ಷಣ ನಂಗೆ ನಮಸ್ಕಾರ ಮಾಡಕ್ ನನ್ಗೆ ಗೊತ್ತಾಗ್ಲಿಲ್ವಲ್ಲ, ಆದ್ರೆ ಅದಕ್ಕೆ ನನ್ ಭಗವಂತನ ದರ್ಶನ ಚೆನ್ನಾಗಾಗ್ಲಿಲ್ಲ ಅಂತ ಅವ್ರಿಗೆ ಆ ಮರ್ಮ ಗೊತ್ತು. ನಾವ್ ಯಾವಾಗ ಭಾಗವತರಿಗೆ ನಾವು ಮರ್ಯಾದೆ ಕೊಟ್ಟು ಅವರಿಗೆ ಪೂಜೆ ಮಾಡಿ ಅವರಿಗೆ ಕೈಂಕರ್ಯ ಸೇವೆ ಮಾಡದ್ ಕಲಿತೀವೋ ಅವತ್ತೇ ನಮಗ್ ಭಗವತ್ ದರ್ಶನ, ಭಗವತ್ ಪ್ರಸಾದವು ಚೆನ್ನಾಗಿ ಸಿಗೋದು. ಭಗವಂತ ನಮ್ಮನ್ನ ನೀನೇನ್ ನನಗೇನ್ ತಂದೆ ಅಂತ ಕೇಳಲ್ವಂತೆ, ಅವನ್ ಕೇಳೋದು ನನಗಿಷ್ಟವಾದ ಭಾಗವತರಿಗೆ ಏನ್ ಕೊಟ್ರಿ ಅಂತ ಕೇಳ್ತಾರಂತೆ. ಇದನ್ನ ನಾವು ಲೌಕಿಕವಾದ ಒಂದು ಉದಾಹರಣೆ ತಗೊಂಡ್ರೆ ಗೊತ್ತಾಗತ್ತೆ. ಹೇಗಂದ್ರೆ ಒಂದು ಗಂಡ ಹೆಂಡತಿ ಇಬ್ರಿಗೂ ದೊಡ್ಡ ಪರಿವಾರ, ಗಂಡನ ಮನೆಯಲ್ಲೂ ತುಂಬಾ ತಂದೆ ತಾಯಿ ಅವ್ರ ಸೋದರರು ಸಹೋದರಿಯರು ಎಲ್ಲ ಬೇಕಾದಷ್ಟು ಜನ ಇರ್ತಾರೆ. ಹೆಂಡತಿ ಕಡೆನೂ ತುಂಬಾ ಜನ ಇರ್ತಾರೆ. ಒಂದ್ಸಲ ಈ ಹೆಂಡತಿ ಕಡೆಯವರು ಯಾರೋ ಬರ್ತಾರೆ ಮನೆಗೆ, ಹೆಂಡತಿ ತಮ್ಮ ಬಂದಿರ್ತಾನೆ. ಆ ತಮ್ಮ ಬಂದಾಗ ಈ ಗಂಡಂಗೆ ಆ ಹೆಂಡತಿ ಕಂಡ್ರೆ ಅಪಾರವಾದ ಪ್ರೀತಿ, ತುಂಬಾ ಇಷ್ಟಪಡ್ತಿರ್ತಾನೆ. ಹೆಂಡತಿ ಕಂಡ್ರೆ ಅವಳಿಗೆ ಎಷ್ಟು ಸೇವೆ ಮಾಡ್ಬೇಕು, ಎಷ್ಟು ಹೆಲ್ಪ್ ಮಾಡ್ಬೇಕು ಎಲ್ಲ ಮಾಡ್ತಿರ್ತಾನೆ. ಆದ್ರೆ ಹೆಂಡತಿ ತಮ್ಮ ಬಂದಾಗ ಅವ್ನ್ ಸರಿಯಾಗಿ ನೋಡ್ಕೊಳ್ಳೋದೇ ಇಲ್ಲ, ಅವನ ಜೊತೆ ಮಾತಾಡೋದೇ ಇಲ್ಲ, ಅವನಿಗೆ ಬೇಕಾದ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ. ಅವ್ನ್ ಬಂದ್ರೆ ಉದಾಸೀನವಾಗಿ ಇಂಡಿಫರೆಂಟ್ ಆಗಿರ್ತಾನೆ. ಸರಿ, ಅವನೆಲ್ಲ ಆ ಕಡೆ ಹೊರಗಡೆ ಎಲ್ಲೋ ಹೋದಾಗ ತಮ್ಮ ಈ ಹೆಂಡತಿ ತುಂಬಾ ಅಳ್ತಾ ಇರ್ತಾಳೆ. ಯಾಕೆ ಹೇಳ್ತೀಯಾ ನಾನು ನಿನ್ನ ಇಷ್ಟ ಚೆನ್ನಾಗಿ ನೋಡ್ಕೋತೀನಿ, ನೀನ್ ಯಾಕಮ್ಮ ಅಳ್ತಾ ಇದೀಯಾ ಅಂದ್ರೆ, ಅಯ್ಯೋ ನನ್ನನ್ ಮಾತ್ರ ನೋಡ್ಕೊಂಡ್ರೆ ನನಗ್ ಸಂತೋಷ ಆಗಲ್ಲ ರೀ, ನನ್ ತಮ್ಮನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು, ಅವಾಗ್ಲೇ ನನಗ್ ಸಂತೋಷ ಆಗೋದು ಅಂತ ಹೇಳ್ತಾಳೆ. ಹೀಗೆ ಆ ತಮ್ಮ ಅವಳ ತಮ್ಮ ಹೀಗೆ ಆ ಪರಿವಾರದವ್ರನ್ನು ಇವನ್ ಚೆನ್ನಾಗಿ ನೋಡ್ಕೊಂಡ್ರೇನೆ ಈ ಹೆಂಡತಿ ಅದವಳಿಗೆ ಸಂತೋಷ ಆಗತ್ತೆ. ಇದು ಡಿಟೋ ಗಂಡನ್ ಕಡೆಗೂ. ಹಾಗೆ ಭಗವಂತನಿಗೆ ಯಾವಾಗಪ್ಪ ಸಂತೋಷ ಆಗತ್ತೆ ಅಂತ ಹೇಳಿದ್ರೆ ಅವನ್ ಭಕ್ತರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವನಿಗೆ ಸಂತೋಷ ಆಗತ್ತೆ. ಸೊ ಹೀಗೆ ಈ ಕೀಶನ್ ಜಂಗುಮ್ ನಾವು ಪುಳ್ಳಿಂ ಶಿಲಿಂಬಿನಾಳೆ ಇನ್ನು ಭಗವದ್ ಭಕ್ತಿನಲ್ಲಿ ಭಾಗವತರ ಪ್ರಭಾವ ಗೊತ್ತಿಲ್ಲದೆ ಇರೋಳನ್ನ ಎಬ್ಸಿದ್ಲು ಆಂಡಾಳ್. ಅವಳು ಪಿಳ್ಳಾಯ್ ಅಂತ ಹೇಳ್ತಾಳೆ. ಇದ್ರಲ್ಲಿ ಹೇಗಪ್ಪ ಹೇಳ್ತಾಳೆ, ಪೆಣ್ಣೆ ಅಂತ ಹೇಳ್ತಾಳೆ. ಪುಳ್ಳುಂ ಶಿಲಂ, ನಾವು ಇವತ್ತಿನ ಪಾಠದ ಒಂದು ಸೂಕ್ಷ್ಮವಾದ ಅರ್ಥವನ್ನು ಅನುಭವಿಸೋಣ. ಕೀಶ್ ಎಂಗೆಂಗುಂ ಆನಿಚಾತ್ತಂ ಕಲಂದ್ ಪೇಶಿನ ಪೇಚರವಂ ಕೇಟಿಲಯೋ. ಇವಾಗ ಈ ಹುಡುಗಿಯರೆಲ್ಲ ಮಲಗಿದ್ದಾರೆ. ಅವಳನ್ನ ಆಂಡಾಳ್ 3 ಗಂಟೆ ಬೆಳಗಿನ ಜಾವನೆ ಹೋಗಿ ಎಬ್ಸಕ್ ಶುರು ಮಾಡ್ಬಿಟ್ಟಿದ್ದಾಳೆ. ಇವಾಗ ಒಂದ್ ಹುಡುಗಿ ಜೊತೆಗಿದ್ದಾಳೆ ಆಂಡಾಳ್ ಜೊತೆ. ಯಾರಪ್ಪ, ಹಿಂದಿನ ಪಾಶದೊಳ್ ಹುಡುಗಿ ಅಲ್ಲಿದ್ದಾಳೆ, ಪಿಳ್ಳ ಅನ್ನೋಳು.
ಅವ್ರಿಬ್ರು ಹೋಗಿ ಈ ಹುಡುಗಿ ಬಾಗಲ್ ಮುಂದೆ ನಿಂತ್ಕೊಂಡು ನೋಡು ನೋಡು ಹಕ್ಕಿಗಳೆಲ್ಲ ಕೀಶ್ ಕೀಶ್ ಅಂತ. ಇವಾಗ ಹಕ್ಕಿಗಳೆಲ್ಲ ಕೀಶ್ ಕೀಶ್ ಅಂತ ಹೇಳಿದ್ರೆ ಏನಪ್ಪ ಅರ್ಥ ಅಂತ ಹೇಳಿದ್ರೆ, ನಾವು ನಾಲ್ಗೆ ಇರೋರು ಕೃಷ್ಣ ಕೃಷ್ಣ ಅಂತ ಹೇಳ್ತೀವಿ. ಅದೇ ಒಂದ್ ಹಕ್ಕಿ ಕೃಷ್ಣನ್ ಹೆಸರು ಹೇಗ್ ಹೇಳ್ಬೇಕು, ಅದಕ್ಕೆ ನಾಲ್ಗೆ ಚೆನ್ನಾಗಿದ್ಯಾ, ಅದಕ್ಕೆ ಹೇಗ್ ಬರ್ಬೇಕು ಅದನ್ನ ಹೇಳುತ್ತೆ. ಕೀಶ್ ಕೀಶ್ ಅಂದ್ರೆ ಕೃಷ್ಣ ಕೃಷ್ಣ ಅಂತ ಹೇಳ್ದಂಗೆ. ಆನೆಚಾತ್ತಂ ಅನ್ನೋದು ಮಲಯಾಳ ದೇಶದ ಭಾಷೆ. ಅದು ಆನೆಚಾತ್ತಂ ಅಂದ್ರೆ ಅದು ಒಂದು ಗುಬ್ಬಚ್ಚಿದು ಒಂದು ರೀತಿಯಾದ ಒಂದು ಪರವೈ, ಒಂದು ಬರ್ಡ್. ಅದು ಆನೆ ಅದೆಲ್ಲ ಎರಡು ಒಂದಕ್ಕೊಂದಕ್ಕೆ ಮಾತಾಡ್ತಿರತ್ತಂತೆ. ನೋಡು, ನಾನು ಈ ಬೆಳಿಗ್ಗೆ ಬೇಟೆಗೆ ಹೋಗ್ತೀನಿ, ನಿನ್ ಮಕ್ಳನ್ನೆಲ್ಲ ಪುಟ್ ಗುಬ್ಬಚ್ಚಿಗಳನ್ನೆಲ್ಲ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಹೋಗತ್ತೆ. ಇದು ಸ್ವಾಪದೇಶದಲ್ಲಿ ಆಚಾರ್ಯರು. ಆ ಆಚಾರ್ಯರು ನಮ್ಮನ್ನೆಲ್ಲ ಕರೀತಾ ಇದ್ದಾರೆ, ಬನ್ನಿ ಬನ್ನಿ, ಎಲ್ಲಾ ಕಡೆನೂ ಭಗವದ್ ಅನುಭವ ನಡ್ತಾ ಇದೆ, ನೀವ್ ಏನ್ ಮಾಡ್ತಾ ಇದ್ದೀರಾ, ಟೈಮ್ ವೇಸ್ಟ್ ಮಾಡ್ಬೇಡಿ, ಒಂದೊಂದ್ ಕ್ಷಣನೂ ಒಂದೊಂದು ತುಂಬಾ ಇಂಪಾರ್ಟೆಂಟ್. ಯಾವತ್ತು ನಮ್ಮ ಲೈಫ್ ನಲ್ಲಿ ಒಂದ್ ಕ್ಷಣನೂ ನಾವು ವೇಸ್ಟ್ ಮಾಡಬಾರ್ದು, ಭಗವದ್ ಗುಣದಲ್ಲಿ ಕಾಲ ಕಳಿಬೇಕು. ಏನು ಇಲ್ದೇ ಇದ್ರೆ ಯಾವಾಗ್ಲೂ ಶ್ರೀಕೃಷ್ಣ ಶ್ರೀರಾಮ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ಹರೇ ಅಂತ, ಹರೇ ಕೃಷ್ಣ 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 ಹರೇ ಹರೇ, ಶ್ರೀಮತೆ ರಾಮಾನುಜಾಯ ನಮಃ, ಗೋವಿಂದ ಮಾಧವ ದಾಮೋದರ, ವಿಷ್ಣು ಸಹಸ್ರನಾಮದೆಲ್ಲ ದೇವರ ತಿರುನಾಮಗಳನ್ನ ಹೇಳ್ತಾನೆ ಇರ್ಬೇಕು. ಮಕ್ಕಳ ಜೊತೆ ಮಾತಾಡ್ದಾಗ 2 ಸೆಕೆಂಡ್ ಗ್ಯಾಪ್ ಸಿಕ್ಕಿದ್ರೆ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇರ್ಬೇಕು. ಹೀಗೆ ನೀವೆಲ್ಲ ಭಗವದ್ ಗುಣಾನುಭವ ಮಾಡಿ ಅಂತ ಆಚಾರ್ಯರು ಹೇಳ್ದಂಗೆ, ಇಲ್ಲಿ ಪುಳ್ಳುಂ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಪಕ್ಷಿ ಬರುತ್ತೋ ಅಲ್ಲೆಲ್ಲ ಆಚಾರ್ಯರು ಅಂತ ಆಂಡಾಳ್ ದೇವಿಯ ಸ್ವಾಪದೇಶ. ಅವ್ರು ಒಂದಕ್ಕೊಂದಕ್ ಮಾತಾಡ್ತಿರತ್ತಂತೆ. ಕೇಟಿಲಯೋ, ಈ ಹುಡುಗಿನ್ ಹೇಳ್ತಾಳೆ, ನೋಡು ಬೆಳಗಿನ ಜಾವಾಗೋಯ್ತು, ಹಕ್ಕಿಗಳೆಲ್ಲ ಎದ್ಬಿಟ್ಟಿದೆ, ಕಾಶುಂ ಪಿರುಪಂ ಕಲಕಲಪ್ಪ ಕೈಪೇರ್ತು ವಾಶನரும் ಕುಳಲಾಯ್ಚಿಯರ್ ಮತ್ತಿನಾಲ್ ಓಶೈಪಡತ್ತ ತೈರರವಂ ಕೇಟಿಲಯೋ. ನೋಡು ನೋಡು, ಗೋಕುಲದಲ್ಲಿ ತಾನೇ ಇವಾಗ ಆಂಡಳಿರೋದು ಮಾನಸಿಕವಾಗಿ. ಈ ಹೆಣ್ಮಕ್ಳು ಗೋಪಿಯರೆಲ್ಲ ಇಲ್ಲಿ ಕಾಶುಂ ಪಿರುಪಂ 2 ತಾಳಿ ಹಾಕೊಂಡಿರ್ತಾರಂತೆ, ಒಂದು ಕಾಸಿನ ತಾಳಿ, ಒಂದು ಮಾವಿನಕಾಯಿ ತಾಳಿ. ಅದು ಒಂದಕ್ಕೊಂದು ಅವ್ರು ಏನ್ ಮಾಡ್ತಾರೆ, ಯಾವಾಗ್ಲೂ ಅವ್ರು ನಿತ್ಯ ಕರ್ಮಾನುಷ್ಠಾನ ಅಂದ್ರೆ ಗಂಡಸ್ರೆಲ್ಲ ಹಸುಗಳನ್ನೆಲ್ಲ ಮೇಯ್ಸಕ್ ಕರ್ಕೊಂಡು ಹೋಗ್ತಾರಂತೆ. ಈ ಹೆಂಗಸ್ರೆಲ್ಲ ಗಂಡಸಿಗೆ ಹೇಗೆ ಸಂಧ್ಯಾ ವಂದನಾದಿ ಇಂಪಾರ್ಟೆಂಟು, ಹಾಗೆ ಇವ್ರಿಗೆ 3 ಹೊತ್ತು ಬೆಣ್ಣೆನ್ ಕಡಿತಾ ಇರ್ತಾರಂತೆ. ಮೊಸರನ್ ಕಡಿದು ಬೆಣ್ಣೆ ತೆಗಿತಾ ಇರ್ತಾರಂತೆ. ಅವರು ಮೊಸರು ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಅದನ್ನ ಕಡಿಯಕ್ಕೆ ಆಗಲ್ಲ. ಇವಾಗ್ಲೂ ನೀವು ಬೃಂದಾವನಕ್ಕೆ ಹೋದ್ರೆ ಮೊಸರು ಬೇಕು ಅಂತ ಹೇಳಿದ್ರೆ ಅವ್ರು ಎಲೆನಲ್ಲಿ ಪ್ಯಾಕೆಟ್ ಅಲ್ಲಿ ಕವರ್ ಮಾಡ್ಕೊಟ್ಬಿಡ್ತಾರೆ, ಬೆಣ್ಣೆನ್ ಕವರ್ ಮಾಡ್ಕೊಟ್ಟಂಗೆ, ಕರಗದೆ ಇಲ್ಲ ಅಷ್ಟು ಗಟ್ಟಿ. ಅದನ್ನ ಕಡಿಯೋದ್ ತುಂಬಾ ಕಷ್ಟಪಟ್ಟು ಕಡಿತಾ ಇರ್ತಾರೆ ಅಂದೆ. ಕೃಷ್ಣನು ಅಲ್ಲಿ ಇರ್ತಾನಲ್ಲ, ಕೃಷ್ಣ ನೋಡ್ತಾನೆ, ಯಪ್ಪ ಎಷ್ಟು ಗಟ್ಟಿಯಾಗಿದೆ ಎಲ್ಲ. ಕೃಷ್ಣ ಕರಸ್ಪರ್ಶದಿಂದ ಬೆಳೆದಂತಹ ಹಸುಗಳು, ಆ ಹಸುಗಳು ಕೊಟ್ಟ ಹಾಲು, ಅದರಿಂದ ಮಾಡಿದ್ದ ಮೊಸರು ತುಂಬಾ ಗಟ್ಟಿ. ಅದಕ್ಕೆ ಕೃಷ್ಣ ಏನ್ ಮಾಡ್ತಾನೆ, ಅಯ್ಯೋ ನಾನು ಸಮುದ್ರವನ್ ಕಡ್ದೆ, ಅವಾಗ ಅದಷ್ಟು ಇಷ್ಟ ಕಷ್ಟ ಆಗ್ಲಿಲ್ಲ ನನಗೆ, ಈ ಮೊಸರನ್ ಕಡಿಯೋದು ಅಷ್ಟ್ ಕಷ್ಟ ಅಂತ. ಅವರು ಕಡಿತಾರೆ. ಯಾಕಪ್ಪ ಇನ್ನೊಂದು ಕಾರಣ ಕಡಿಯಕ್ಕೆ ಅಂತ ಹೇಳಿದ್ರೆ, ಕೃಷ್ಣನ್ಗೆ ಆ ಮೊಸರಿಗೆ ಒಂದ್ ಸ್ವಲ್ಪ ನೀರ್ ಸೇರ್ಸಿದ್ರೇನೆ ಅದನ್ನ ಕಡಿಯಕ್ ಸಾಧ್ಯ. ಕೃಷ್ಣನ್ ಯಾವುದು ಅವನ್ ಪರಿಪೂರ್ಣ, ಅವನು ಯಾವುದಕ್ಕೂ ಈಗ ಅಡಲ್ಟ್ರೇಷನ್ ಅಂದ್ರೆ ಇಷ್ಟಾನೇ ಇಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾನಂತೆ, ಮೊಸರಿಗೆ ನೀರ್ ಸೇರ್ಸಿದ ತಕ್ಷಣ ಅವ್ನು ಕೋಪ ಬಂದ್ಬಿಡತ್ತಂತೆ. ಕೋಪ ಬಂದ್ಬಿಟ್ಟು ಅವ್ನ ಅದಕ್ಕೆ ಕಡಿದೇ ಇರ್ಲಿ ಅಂತ ಅವ್ನು ಹೇಳ್ಬಿಡ್ತಾ ಇರ್ತಾನೆ. ಮತ್ತೆ ನಾನ್ ಬರ್ತೀನಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನ್ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಅದನ್ನ ಬೆಣ್ಣೆ ಕಡಿಯಕ್ಕೆ ಬಿಡ್ತಾ ಇರ್ಲಿ ಅಂತೆ. ಕೈ ಹಿಡ್ಕೊಂಡು ಎಳಿಯೋದು, ಅದನ್ನ ಎಳ್ಕೊಂಡ್ ಕೂದ್ಲು ಎಳಿಯೋದು, ಅವ್ನ್ ಕಡಿಯಕ್ಕೆ ಬಿಡ್ತಾ ಇರಲ್ಲ ಕೃಷ್ಣ. ಅಷ್ಟು ಕಷ್ಟಪಟ್ಟು ಅವ್ರು ಬೆಣ್ಣೆನ್ ಕಡಿತಾ ಇರುವಾಗ ಅದು ಒಂದ್ ಎಷ್ಟು ಸೌಂಡ್ ನೋಡಿ, ಅವ್ರ ತಾಳಿಗಳು ಹೀಗೆ ಹಾರ್ತಾ ಇರತ್ತೆ, ಅದರಿಂದ ಸೌಂಡು, ಆ ಬೆಣ್ಣೆ ಕಡಿಯೋ ಸೌಂಡು, ಅವ್ರ ಕೂದಲಿನಲ್ಲಿ ಒಳ್ಳೊಳ್ಳೆ ಪರಿಮಳವಾದ ಹೂ ಮುಡ್ಕೊಂಡಿರ್ತಾರೆ, ಅದಕ್ಕೆ ತುಂಬಾ ದುಂಬಿಗಳು ಬಂದ್ಬಿಟ್ಟಿರುತ್ತೆ, ಅದ್ರ ಸೌಂಡು, ಅವ್ರ ಕೈ ಬಳೆ ನಾದ, ಬಾಯಿನಲ್ಲಿ ಯಾವಾಗ್ಲೂ ಕೃಷ್ಣನ ನಾಮ ಸಂಕೀರ್ತನೆ ಮಾಡ್ತಿರ್ತಾರೆ, ಅದ್ರ ಇದು ಎಲ್ಲ ಕೇಳಿ ದೇವಲೋಕದಲ್ಲಿ ಆಶ್ಚರ್ಯ ಪಡ್ತಾರೆ, ಏನು ಅನುಭವ ಇವರಿಗೆ ಅಂತ. ಹಾಗೆ ನೀನು நாயக பெண் பிள்ளாய் நாராயணன் மூர்த்தி, ஹே நாராயணன் மூர்த்தி கேசவனை பாடவும் நீ கேட்டே கிடுத்திಯೋ. ಆ ನಾರಾಯಣ ಮೂರ್ತಿ ಕೇಶವನ ನಾಮಸ್ಮರಣೆ ಎಲ್ಲ ಎಲ್ರು ಮಾಡ್ತಾ ಇದ್ದಾರೆ, ನಿನ್ ಕಿವಿ ಕೇಳಿಸ್ತಾ ಇಲ್ವಾ, ಬಾ ಎದ್ದೇಳು ಬಾ ಅಂತ ಹೇಳುವಂತಹ ಪಾಶ್ರ. ನೀನು ತೇಜ ಮುಡಯ್ಯ, ಅವಳಿಗೆ ಇದು ದೇವರು ನಾಮ ಸಂಕೀರ್ತನೆ ಕೇಳಿದ ತಕ್ಷಣ ಅವಳು ಹಾಗೆ ತೇಜಸ್ವಿ ಆಗ್ಬಿಡ್ತಾಳಂತೆ. ಆ ತೇಜಸ್ ನೋಡ್ಬಿಟ್ಟು ಆಹಾ ಇವಳು ಇಂತಹ ತೇಜಸ್ಸು ಜೊತೆ ಇದ್ದಾಳಲ್ಲ, ಇವಳು ಬಂದ್ರೇನೆ ನಮ್ಮ ಗೋಷ್ಠಿ ಪರಿಪೂರ್ತಿ ಆಗದು ಎಂಬ ವಿಷಯವನ್ನು ಆಂಡಾಳ್ ಹೇಳ್ತಾಳೆ. ಇವಾಗ ಆ ನಾರಾಯಣನ್ ಮೂರ್ತಿ ಕೇಶವನ್ ಅಂದ್ರೆ ಏನರ್ಥ ಅಂತ ಒಂದೇ ಒಂದ್ ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ನಾರಾಯಣ ಅಂತ ಹೇಳಿದ್ರೆ ನಾವು ಮೊದಲ್ ನಾರಾಯಣನೇ ನಮಕ್ಕೆ ಪರೈತರುವನ್ ಮೊದಲ ಪಾಶರದಲ್ಲಿ ಆಂಡಾಳ್ ಹೇಳಿದ್ಲು. ಆ ನಾರಾಯಣ ಅಂದ್ರೆ ಭಗವಂತನ ವಾತ್ಸಲ್ಯ. ಭಗವಂತ ತುಂಬಾ ವಾತ್ಸಲ್ಯದಿಂದ ಅದನ್ನ ಒಂದ್ ಹಸು ತನ್ನ ಕರುಗೆ ಹುಟ್ಟಿದ ತಕ್ಷಣ ಕರುನ ನೆಕ್ಕಿ ಅದನ್ನ ಕ್ಲೀನ್ ಮಾಡ್ಬಿಡತ್ತಂತೆ.
ಆ ದೋಷ ಇದೆಯಲ್ಲ, ಕರು ಮೇಲಿರೋ ದೋಷ ಅದನ್ನೆಲ್ಲ ಭೋಗ್ಯವಾಗಿ ತಗೊಂಡ್ಬಿಡತ್ತಂತೆ. ಅದೇ ರೀತಿ ಶ್ರೀಮನ್ ನಾರಾಯಣ ಅಂದ್ರೆ ನಾವೆಲ್ಲ ಮಕ್ಕಳು, ನಮ್ಮ ದೋಷಗಳೆಲ್ಲ ಅವನಿಗೆ ತುಂಬಾ ಇಷ್ಟ ಅಂತೆ. ಯಾರನ್ನಾದ್ರೂ ಕಾಪಾಡ್ಬೇಕು ಅಂದ್ರೆ ತುಂಬಾ ದೋಷದಿಂದ ಬಂದ್ರೆ ಭಗವಂತ ತುಂಬಾ ಆಸೆಯಿಂದ ಅವನನ್ನು ತಗೊಳ್ತಾನಂತೆ. ಇದ್ರ ವಿಷಯವಾಗಿ ನಾಳೆ ಒಂದ್ ಸ್ವಲ್ಪ ವಿವರಿಸ್ತೀನಿ. ಮೂರ್ತಿ ಅಂತ ಹೇಳಿದ್ರೆ ಭಗವಂತ ನಾವು ಜನರು ಯಾವ ರೂಪದಲ್ಲಿ ಭಗವಂತನ ನೋಡ್ಬೇಕು ಅಂತ ಆಸೆ ಪಡ್ತೀವೋ ಆ ರೂಪವನ್ನು ಧರಿಸ್ಕೊಳ್ತಾನಂತೆ. ನಾವು ಯಾವಾಗ್ಲೂ ಶ್ರೀರಾಮನ ಚರಿತ್ರೆಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಆ ರಾತ್ರಿ ನಮಗ್ ಶ್ರೀರಾಮ ಪ್ರತ್ಯಕ್ಷ ನಮ್ ಕನಸಿನಲ್ಲಿ ಬಿದ್ಬಿಡ್ತಾನೆ. ಕೃಷ್ಣ ಅಂದ್ರೆ ಕೃಷ್ಣನಾಗ್ ಬರ್ತಾನೆ. ತಮರುಹಂದ ಎವ್ವುರುವಂ ಅವ್ವುರುವಂ ತಾಮೇ ತಮರುಹಂದ ಎಪ್ಪೇರ್ ಮಟ್ರ ಪೇರ್. ನಾವು ಭಗವಂತನ ನಮ್ಮ ಮನೇಲಿ ಇರ್ತಾನಲ್ಲ, ಕೃಷ್ಣನಿಗೆ வெண்ணை ಕಾಡುಂ ಪಿಳ್ಳೈ ಅಂತ ಒಂದ್ ಹೆಸರಿಟ್ರೆ ಆ ಹೆಸರು ಅವನಿಗೆ ತುಂಬಾ ಖುಷಿಯಾಗಿ ಬಿಡತ್ತಂತೆ. ಎಲ್ರೂ ಮನೇಲೂ ಒಂದ್ ಹೆಸರು ಇಡ್ಬೇಕು, ನಮ್ಮ ಮನೇಲಿ ಇರೋ ದೇವರಿಗೆ ಒಂದ್ ಹೆಸರು ಇಡ್ಬೇಕು. ಹೀಗೆ ಕೇಶವನ್ ಅಂತ ಹೇಳಿದ್ರೆ ವಿರೋಧಿ ನಿರಸನ ಸಾಮರ್ಥ್ಯ ಉಳ್ಳವನು ಅಂತ ಹೇಳ್ತಾರೆ. ಹೀಗೆ ಭಗವಂತನ ವಾತ್ಸಲ್ಯವನ್ನು, ಅವನ ಸೌಶೀಲ್ಯ, ಮೂರ್ತಿ ಅಂದ್ರೆ ಸೌಶೀಲ್ಯ, ಅದ್ರ ಬಗ್ಗೆ ನಾಳೆ ಒಂದ್ ಸ್ವಲ್ಪ ಅನುಭವಿಸೋಣ. ಹೀಗೆ ತೇಜಸ್ಸಿಂದ ಕೂಡಿದ ಓ ಹೆಣ್ಣೆ ನೀನು ಬಾ, ನಮ್ಮ ಗೋಷ್ಠಿಗೆ ನೀನ್ ಸೇರ್ಕೋ ಅಂತ ಅಂಡಾಳ್ ಹೇಳ್ತಾಳೆ. ಇವಾಗ ಈ ಪಾಶುರವನ್ನು, ಇಷ್ಟು ಭಾವಪೂರ್ಣವಾದ ಪಾಶುರವನ್ನು ನಮ್ಮ ದೀಪ್ತಿ ಶ್ರೀನಾಥ್ ಅವರು ಭೈರವಿ ರಾಗದಲ್ಲಿ ಹಾಡ್ತಾರೆ. ನಾನು ಹೇಳಿದ್ನಲ್ಲ, ಒಂದೊಂದ್ ರಾಗ ಒಂದೊಂದ್ ಹೆಣ್ಮಗಳಿಗೆ ಕೃಷ್ಣ ಕೊಡ್ತಾ ಇದ್ದ ಅಂತ. ಇವತ್ತ ಆ ಭೈರವಿ ರಾಗ ಯಾವ ಗೋಪಿಗೆ, ನಮ್ ದೀಪ್ತಿಯನ್ನೇ ಒಂದ್ ಗೋಪಿಯಾಗಿ ಅನ್ಕೊಳ್ಳೋಣವಾ? ದೀಪ್ತಿ ಶ್ರೀನಾಥ್ ಹಾಡ್ತೀಯಮ್ಮ? கீஷே கீஷாரெங்கும் கீஷே கீஷாரெங்கும் கீஷே கீஷாரெங்கும் கீஷே கீஷாரெங்கும் ஆனை சாத்தம் கலந்து பேசின பேச்சரவம் கேட்டிலையோ பெண்ணே பேசின பேச்சரவம் கேட்டிலையோ பெண்ணே பேசின பேச்சரவம் கேட்டிலையோ பெண்ணே காசும் பிறப்பும் காசும் பிறப்பும் கலகலப்ப கை பேர்த்து காசும் பிறப்பும் கலகலப்ப கை பேர்த்து வாசனரும் கூழல் வாசனரும் கூழல் ஆட்சியர் மத்தினார் வாசனரும் கூழல் ஆட்சியர் மத்தினால் ஓஷை படுத்த ஓஷை படுத்த தயிரவும் கேட்டிலையோ நாயக பெண் பிள்ளாய் நாராயணன் மூர்த்தி நாயக பெண் பிள்ளாய் நாராயணன் மூர்த்தி கேசவனை பாடவும் கேசவனை பாடவும் நீ கேட்டே கிடத்தியோ தேசமுடைய தீரவனோ ரெம்பாவாய் தேசமுடைய தீரவனோ
ರಂಬಾಬಾಯ್ ದೀಪ್ತಿ ತುಂಬಾ ಚೆನ್ನಾಗಿ ಹಾಡಿದ್ರಿ. ಇವಾಗ ನಾಯ ಹಪ್ಪೆಣ್ ಪಿಳ್ಳ ಎನ್ನುವಂತಹ ಹುಡುಗಿ ಬಂದಾಯ್ತು ನಮ್ ಗೋಷ್ಠಿಗೆ. ನಾವು ಆಂಡಾಳ್ ಗೋಷ್ಠಿಯಲ್ಲೇ ಇದೀವಿ. ಇದನ್ನ ಇವಾಗ ನಾವು ನಾಳೆ ದಿವಸಕ್ಕೆ 6 ಗಂಟೆಗೆ 6:15 ಕಾಯೋಣ. ನಿಮಗೆಲ್ಲ ನಮಸ್ಕಾರ ಹೇಳೋಣ. ಶ್ರೀಮತೆ ರಾಮಾನುಜಾಯ ನಮಃ. ஆண்டாள் கிருஷ்ண திவ்ய மங்கள திருவடிகளே சரணம். ஆழ்வார் எம்பெருமானார் ஜீயர் திவ்யமங்கள திருவடிகளே சரணம். सर्वापराधान् क्षमस्व ಕ್ಷಮಸ್ವ ಕ್ಷಮಸ್ವ ಪುರುಷೋತ್ತಮ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮತೆ ರಾಮಾನುಜಾಯ ರಾಮಾನುಜಾಯ ನಮಃ. ನಮಸ್ಕಾರ. ನಮಸ್ಕಾರ.